ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಈ ನಡುವೆ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಸ್ವಲ್ಪ ಸಮ್ ರೀಸನ್ಸಿಂದ ವಿಡಿಯೋಗಳನ್ನ ಮಾಡೋಕ್ಕಾಗಿಲ್ಲ. ಹಾಗೆ ಇವತ್ತಿಂದ ಮತ್ತೆ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿಂದ ವ್ಲಾಗ್ನ ಶುರು ಮಾಡ್ತಾ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 6:15 ಆಗಿದೆ. ಈಗ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗಪ್ಪ ಅಂದರೆ ಒಂದು ನಿಮಿಷ ತಗೊಂಡಿದ್ದೀವಿ. ಎಲ್ಲ ಹೊರಟಿದ್ದಾರೆ, ನಾನೊಬ್ಬಳೇ ಹೊರಟಿಲ್ಲ. ನೋಡಿರಿ ಹೊರ್ತೀನಿ ಬೀಗ ಹಾಕ್ಕೊಂಡು. ಮಂಜು ಅಕ್ಕ ಅವ್ರ ಮನೆಗೆ ಹೋಗೋಣ ಅಂದ್ಬಿಟ್ಟು ಗಾಳಿ ಇದು ಇಲ್ಲೇ ಅತ್ತೆ ಅಂತೆ. ಮಂಜು ಅಕ್ಕ ಅವ್ರ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು, 2 ಮಂತ್ಸ್ ಮೇಲೆ ಆಯ್ತು ಅನಿಸುತ್ತೆ ಅವ್ರ ಮನೆಗೆ ಹೋಗಿ. ಹಾಗಾಗಿ ಅವ್ರಿಗೂ ಗೊತ್ತಿಲ್ಲ ನಾವು ಬರೋದು. ಹಾಗೆ ಸುಮ್ಮನೆ ಸರ್ಪ್ರೈಸ್ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಪಾಪುನು ಎಷ್ಟು ತೀಟೆ ಆಗಿದ್ದಾಳೆ ಅಂದರೆ, ಇನ್ನೆಲ್ಲಿ ನಮ್ಮ ನಕುಲ್ ಹೋಗಿ ಮುಂದೆ ನಿಂತ್ಕೊಂಡ್ಬಿಡ್ತಾನೆ ಗಾಡೀಲಿ ಅಂತ ಅಂದ್ಬಿಟ್ಟು ಗಾಡಿ ತೆಗಿಯೋಕ್ಕಿಂತ ಮುಂಚೆನೇ ಅವಳು ಹೋಗಿ ನಿಂತ್ಕೊಬಿಟ್ಟಿರ್ತಾಳೆ. ಅವಳೇ ಮುಂದೆ ನಿಂತ್ಕೋಬೇಕು. ಅವನಿಗಂತೂ ಪ್ಲೀಸ್ ಯಾವುದು ಅಂದ್ರೂ ಸಹ ಬಿಟ್ಕೊಡಲ್ಲ ಅವಳು. ನಾನೇ ನಿಂತ್ಕೋಬೇಕು, ಹೋಗಿ ಹಿಂದೆ ಅಂತ ಹೇಳ್ತಾಳೆ. ಇನ್ನು ಸರಿ ಅಂತ ಅಂದ್ಬಿಟ್ಟು ನಾವು ಸಹ ಹೊರಟ್ವಿ. ಇನ್ನು ಹೋಗ್ತಾ ಇದ್ವಿ ಗಾಡೀಲಿ. ನಮ್ಮ ಮಗಳದ್ದು ರೈಮ್ಸ್ನ ಕೇಳಿಸ್ಕೊಳ್ಳಿ. ಹಾಗೆ ಅರ್ಥ ಆಗಲ್ಲ, ಆದರೂ ಸ್ವಲ್ಪ ಕೇಳಿಸ್ಕೊಳ್ಳಿ ಟೋನಿಂದ. ಹಾಂ ಬೋಲತ್ತ ಅದು ಅವ್ರತ್ತೆ ಗೊತ್ತಿಲ್ಲ. ನೋಡ್ಕೋಬಲ್ಲ ತಾನೆ, ನೋಡ್ಕೋಬಲ್ಲ. ಆಯ್ತಾ ಆಂಟಿ ಕಾಫಿ? या काय नुसतं इजाच बघत आली असणार आहे. ಇನ್ನು ಹಾಗೆ ನಾವು ಸಹ ತುಂಬ ದಿನ ಆಗಿತ್ತಲ್ಲ ಹೋಗಿ. ಇನ್ನು ಹಾಗೆ ಮಾತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತೆ ಬಂದ್ವಿ. ಮತ್ತು ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು. ಇವತ್ತು ಮಾರ್ನಿಂಗ್ ಬಟ್ಟೆ ಹಾಕೋಣ ಅಂದ್ಬಿಟ್ಟು ಮೇಲೆ ಬಂದೆ ಮಿಷಿನ್ಗೆ. ನೋಡಿ ವೆದರ್ ಹೇಗಿದೆ ಅಂತ. ಇನ್ನು ಮೇಲಂತೂ ಬೆಳಗ್ಗೆ ಹೊತ್ತೋದ್ರೆ ಮಂಜೆಲ್ಲ ಬೀಳ್ತಾ ಇರುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿಂದ ಈ ಮನೆ ಹತ್ರನೇ ಮಂಜೆಲ್ಲ ಬೀಳ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ, ಒಂಥರ ವಾಯ್ಸು ಅವೆಲ್ಲ ಕೂಕ್ಕೊಂಡು ಓಡಾಡಬೇಕಾದ್ರೆ ಬೆಳಗ್ಗೆ ಆಗಿದೆ ಅಂದ್ಬಿಟ್ಟು. ನಮ್ಮನೆ ಹತ್ರ ಗಿಳಿಗಳು ಎಲ್ಲ ಓಡಾಡ್ತವೆ. ಎಷ್ಟು ಪಕ್ಷಿಗಳು ಓಡಾಡ್ತಿರ್ತವೆ ಮಾರ್ನಿಂಗು ಮತ್ತು ಈವ್ನಿಂಗ್ 2 ಟೈಮು. ತುಂಬ ಚೆನ್ನಾಗಿ ಕೇಳಿಸುತ್ತೆ. ಸೈಲೆಂಟಾಗಿದ್ದರೆ ಮಾತ್ರ ಕೇಳಿಸುತ್ತೆ. ಇನ್ನು ನಮ್ಮ ಬ್ರೂನೋ ಯಾವುದೋ ಬೀದಿ ನಾಯಿಗಳು ಬಂದುಬಿಟ್ಟಿದೆ ನಮ್ಮ ರೋಡ್ಗೆ ಅಂತ ಅಂದ್ಬಿಟ್ಟು ಅವ್ನು ಬೊಗಳು ಬಿಟ್ಟು ಹೇಳ್ತಾ ಇದ್ದಾನೆ ನನಗೆ, ಬಂದು ನೋಡು ಅಂತ ಬಂದು ಕರೀತಾ ಇದ್ದ. ಸರಿ ಅಂದ್ಬಿಟ್ಟು ನಾನು ಹೋಗಿ ನೋಡಿದ್ಮೇಲೆ ನೋಡಿ ಹೋಗ್ಬಿಟ್ಟು ಸುಮ್ಮನೆ ಕುಂತಿದ್ದಾನೆ. ಇವನು ಸ್ವಲ್ಪ ತುಂಬ ಬುದ್ಧಿವಂತ ಆಗಿಬಿಟ್ಟಿದ್ದಾನೆ. ನಾವೇ ಹೇಳೋದು ಎಲ್ಲ ಅರ್ಥ ಆಗುತ್ತೆ, ಆದರೆ ಪಾಪ ಮಾತು ಬರಲ್ಲ ಅಷ್ಟೇ. ಮೂಕ ಪ್ರಾಣಿಗಳೆಲ್ಲ ಆದರೂ ಅವ್ರ ರೀತಿಲೇ ಹೇಳ್ತಾರೆ ನಮಗೆಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಅವನು ಸಹ ನನ್ನನ್ನೇ ನೋಡ್ಕೊಂಡು ನಿಂತಿದ್ದ ಕೆಳಗಡೆ, ನಾನು ಯಾವಾಗ ಇಳಿದು ಬರ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ಸರಿ ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಮಿಷಿನ್ ಮತ್ತೆ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಬಂದೆ.
ಇನ್ನು ನಮ್ಮ ರೋಡಲ್ಲಂತೂ ಈ ನಡುವೆ ತುಂಬಾ ಬೀದಿ ನಾಯಿಗಳಾಗ್ಬಿಟ್ಟಿದೆ. ಈ ನ್ಯೂಸ್ಗಳಲ್ಲೆಲ್ಲ ಕೇಳಿ ನಾಯಿಗಳ ಅಟ್ಯಾಕು ಅವೆಲ್ಲ ನೋಡಿಬಿಟ್ಟು ನಮ್ಮ ನಕುಲ್ಗಂತೂ ನಾನು ಆಟ ಆಡೋಕ್ಕೆ ಕೆಳಗಡೆನೇ ಕಳಿಸ್ತಾ ಇಲ್ಲ. ಪಾಪ ಅವನು ಆಲ್ಮೋಸ್ಟ್ ಒಂದು 3-4 ತಿಂಗಳೇ ಆಯಿತು. ಇನ್ನು ಎಲ್ಲ ಮಲಗಿದ್ದಾರೆ. ನಮ್ಮ ಮನೇಲಿ ರಜಾ ಅಲ್ಲ ಇವತ್ತು. ರಜಾ ಇಲ್ಲ ಅಂದರೂ ಏನು ಎದ್ದೇಳ್ತಾ ಇರಲಿಲ್ಲ. ಮಲಗಿದ್ದಾರೆ. ಸೊ ಹಾಗಾಗಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಇನ್ನು ಹಾಗೆ ಇವತ್ತು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಬಂದೆ. ಏನಾಗಿದೆ ನಮ್ಮ ಮನೇಲಿ ಅಂದರೆ ನೋಡಿ, ನಮ್ಮ ಮಕ್ಕಳು ಬಟ್ಟೆ ಎಲ್ಲ ತೆಗೆದು ಬ್ಯಾಗಲ್ಲಿ ತುಂಬಿಟ್ಟಿದ್ದೀನಿ. ಅವೆಲ್ಲ ತೊಳಿಬೇಕು. ಏನಾಗಿದೆ ಅಂತ ಅಂದರೆ, ನಾವು ಸೌದತ್ತಿಗೆ ಹೋಗಿದ್ವಿ. ಆ ಟೈಮಲ್ಲಿ ಇಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದು ಇಷ್ಟು ವರ್ಷದಲ್ಲಿ ಇಲ್ದಿರೋದು, ಅದು ಯಾವ ಮೂಲೆಯಿಂದ ಬಂತೋ ಕಾಣೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಆ ಇಲಿ ನೋಡಿದ್ರೆ ನನ್ನ ಮಗ ವಾರ್ಡ್ರೋಬ್ ಹಿಂಗೆ ಓಪನ್ ಮಾಡಿಬಿಟ್ಟಿದ್ದಾನೆ ನೋಡಿ. ಇಷ್ಟು ಓಪನ್ ಮಾಡಿ ಇಷ್ಟು ಬಿಟ್ಟಿದ್ದಾನೆ. ಅದು ಒಳಗೆ ಹೋಗ್ಬಿಟ್ಟಿದೆ. ಅದು ಆಚೆ ಬರೋಕ್ಕಾಗದೆ ಅದು ಫುಲ್ಲು ಅಲ್ಲೇ ಓಡಾಡಿ ಬಟ್ಟೆ ಮೇಲೆಲ್ಲ ಗಲೀಜು ಮಾಡಾಕ್ಬಿಟ್ಟಿದೆ. ಸೊ ಹಾಗಾಗಿ ವಾರ್ಡ್ರೋಬಲ್ಲಿರೋ ಬಟ್ಟೆಗಳನ್ನೆಲ್ಲ ತೆಗೆದು ವಾಶ್ಗೆ ಹಾಕಿ, ಮತ್ತು ಈಗ ನನ್ನ ಮಗಳದೆಲ್ಲ ವಾಶ್ ಆಯಿತು ನೋಡಿ. ಫುಲ್ಲು ವಾರ್ಡ್ರೋಬೆಲ್ಲ ಖಾಲಿಯಾಗಿದೆ. ಇನ್ನಿವೆಲ್ಲ ಮೇಲಿದ್ದವು, ಆಮೇಲೆ ಜೋಡಿಸೋಣ ಅಂದ್ಬಿಟ್ಟು ಇವತ್ತು ನನ್ನ ಮಗಂದು ಬಟ್ಟೆಗಳನ್ನ ಹಾಕ್ಬಿಟ್ಟು ಬಂದಿದ್ದೀನಿ. ಇನ್ನು ಇವನು ಇದೆ. ಇವನು ಎಲ್ಲ ಸ್ವಲ್ಪ ಕಂಫರ್ಟ್ ಹಾಕಿದ್ದೀನಿ, ಸ್ಮೆಲ್ಲೆಲ್ಲ ಬರಬಾರ್ದು. ಎಲ್ಲ ಗಲೀಜು ಮಾಡಿಬಿಟ್ಟಿದ್ವಲ್ಲ ಅವು. ಹಾಗಾಗಿ ಇನ್ನು ಕಂಫರ್ಟೆಲ್ಲ ಹಾಕಿ ಮಿಷಿನ್ಗೆ ಹಾಕಿ ಬಂದಿದ್ದೀನಿ. ಆಮೇಲೆ ಹೋಗಿ ಒಣಗಾಕಬೇಕು. ಇನ್ನು ಅವ್ರಿಗೆ ವಾರ್ಡ್ರೋಬೆಲ್ಲ ಮಡಚಬೇಕು, ಮೇಲ್ಗಡೆ ಹೋಗಿ ಕ್ಲೀನ್ ಮಾಡಬೇಕು. ತುಂಬ ಕೆಲಸ ಇವತ್ತು. ಬನ್ನಿ ಹಾಗೆ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ಹಾಗೆ ಈಗ ಕೆಳಗೆ ಗೇಟಿಗೆಲ್ಲ ನೀರು ಹಾಕ್ಬಿಟ್ಟು ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ಈಗ ಕಾಫಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಾಫಿ ಕುಡಿದ್ರೆ ಎನರ್ಜಿ, ಇಲ್ಲ ಅಂದರೆ ಒಂಥರ ಮೈಂಡೇ. ನನಗಂತೂ ಎಷ್ಟು ಅವಾಯ್ಡ್ ಮಾಡಿದ್ರು ಕಾಫಿನ ಆಗೋದೇ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ. ಡೈಲಿ ಕುಡಿಯೋದೇ, ಈ ಮಾರ್ನಿಂಗ್ ಒಂದು ಸತಿ ಈವ್ನಿಂಗ್ ಒಂದು ಸತಿ ಕುಡಿತೀನಿ. ಅದ್ರ ಮಧ್ಯ ಯಾರಾನ ಮಾರ್ನಿಂಗ್ ಟೈಮು ಇಲ್ಲ ಬ್ರೇಕ್ಫಾಸ್ಟ್ ಆದಮೇಲೆ ಹಿಂಗೆ ನನಗೇನ ಸ್ವಲ್ಪ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅಂತ ಅಂದಾಗ ಆ ಟೈಮಲ್ಲಿ ಮಾತ್ರ ಮತ್ತೆ ಒಂದು ಸತಿ ನಾನು ಟೀ ಮಾಡ್ಕೊಂಡು ಕುಡಿತೀನಿ. ಮತ್ತೆ ಒಂದು ಸತಿ ಅವಾಗ 11 ಟಿಫನ್ ಎಲ್ಲ ಆದಮೇಲೆ 11 ಮತ್ತೆ ಒಂದು ಸತಿ ಟೀ ಮಾಡ್ಕೊಂಡು ಕುಡಿತೀನಿ. ಯಾರನ್ನ ಇದ್ದರು ಅಂದರೆ, ನಾನು ಒಬ್ಬಳೇ ಇದ್ದೆ ಅಂದರೆ ನಾನು ಟೀನೂ ಮಾಡ್ಕೊಳಕ್ಕೆ ಹೋಗಲ್ಲ. ಒಬ್ಳು ಟೀ ಮಾಡೋಕ್ಕೂ ಅಂದರೆ ಬೇಜಾರು ಅಂದ್ಬಿಟ್ಟು ಮಾಡಲ್ಲ. ಅಕಸ್ಮಾತ್ ಏನಾನ ಇಲ್ಲ ನಾನು ಕುಡಿಲೇಬೇಕು ಅನ್ನೋ ಥರ ಏನಾನ ಇದಾಗೋದ್ರೆ ಅವಾಗೇನು ಮಾಡ್ತೀನಿ, ಕೆಳಗಡೆ ಮಧ್ಯ ಮನೇಲಿ ಅಜ್ಜಿ ಇದ್ದಾರಲ್ಲ ಬಾಡಿಗೆಗೆ, ಅವ್ರನ್ನ ಅಜ್ಜಿನ ಕರೆದ್ಬಿಡ್ತೀನಿ. ಅಜ್ಜಿ ಬನ್ನಿ ಟೀ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅಜ್ಜಿ ಜೊತೆ ಕೂತ್ಕೊಂಡು ಆಮೇಲೆ ಟೀ ಕುಡಿತೀನಿ. ಇವಾಗ ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿನೇ ಆಗಿಬಿಟ್ಟಿದೆ. ಮಾರ್ನಿಂಗ್ ಒಂದು ಸತಿ ಕಾಫಿ, ಈವ್ನಿಂಗ್ ಒಂದು ಸತಿ ಕಾಫಿ ಆರ್ ಟೀ. ಮಾರ್ನಿಂಗ್ ಎದ್ದಿದ ತಕ್ಷಣ ಮಾತ್ರ ಕಾಫಿನೇ ಬೇಕು. ಆಮೇಲೆ ಈವ್ನಿಂಗು ಕಾಫಿ ಇಲ್ಲಾಂದರೆ ಟೀ ಯಾವುದಾದ್ರೂ ಒಂದು ಮಾಡಿಕೊಂಡು ಕುಡಿತೀವಿ. ಡೈಲಿ ಟ್ವೈಸ್ ಕುಡಿತೀನಿ ಅಷ್ಟೇ. ಇವಾಗ ಮೊದಲು ತುಂಬ ಕುಡಿತಿದ್ದೆ ಕಾಫಿನ. ಇವಾಗ ಸ್ವಲ್ಪ ಅನ್ಹೆಲ್ತಿ ಅಂತ ಗೊತ್ತಾದಾಗಿಂದ ಕಮ್ಮಿ ಮಾಡಿದ್ದೀನಿ. ಆದರೂ ಬಿಡಬೇಕು ಅಂದ್ಕೊಂಡು ಒಂದು 2 ಡೇಸ್ ಬಿಟ್ಟೆ, ಆಗಲೇ ಇಲ್ಲ. ಫುಲ್ಲು ತಲೆ ಎಲ್ಲ ನೋವು ಬಂದ್ಬಿಡ್ತು. ಸ್ವಲ್ಪ ತಲೆ ಎಲ್ಲ ನೋವು ಬಂದ್ಬಿಡ್ತು. ಹಾಗಾಗಿ ಇನ್ನು ನಾನು ಕಾಫಿ ನನ್ನ ಬಿಡಲ್ಲ, ನಾನು ಕಾಫಿನ ಬಿಡಲ್ಲ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಗ್ಲಾಸ್ ಎಲ್ಲ ಚಿಕ್ಕದು ತೊಗೊಂಡಿದ್ದೀನಿ. ಮಾಮೂಲಿ ಇದ್ದಿದ್ದನ್ನು ಎತ್ತಿಕ್ಬಿಟ್ಟು ಇನ್ನು ಸ್ವಲ್ಪ ದೊಡ್ಡ ಗ್ಲಾಸ್ ಇತ್ತು ಇಷ್ಟೇ ಕಾಫಿದು. ನಮ್ಮದು ಇಷ್ಟು ಹೈಟ್ ಬರ್ತಿತ್ತದು. ಕಾಫಿ ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಗ್ಲಾಸ್ ಎಲ್ಲ ಚಿಕ್ಕದು ತೊಗೊಂಡಿದ್ದೀನಿ. ಇವಾಗ ಸಕ್ಕರೆ ಯೂಸ್ ಮಾಡೋದು, ಬೆಲ್ಲನೇ ಹಾಕೋದು ಕಾಫಿಗೆ. ಕಾಫಿ
ನಿನ್ನೆ ಪಾತ್ರೆ ತೊಳೆದಿರೋದು ಜೋಡಿಸಿಲ್ಲ, ಎಲ್ಲ ಹಾಗೇ ಇದೆ. ನೀವೆಲ್ಲ ಸ್ಲ್ಯಾಬ್ ಮೇಲೆ ಇಟ್ಕೊತೀರಾ, ನಾನು ಹೋಗಿ ಸ್ಟವ್ ಮೇಲೆ ಇಟ್ಕೊಂಡ್ಬರ್ತೀನಿ. ನಮ್ಮ ಬಿಸಿ ಬಿಸಿ ಕಾಫಿ ರೆಡಿ. ಕಾಫಿ ಮುಗಿಸಿ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇನ್ನು ನಾನು ಕಾಫಿ ಕುಡಿದು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಮತ್ತು ಹಾಗೆ ಸಂತು ಅವರು ಸಹ ಇದ್ದರು. ಇನ್ನು ಇವತ್ತು ಸ್ವಲ್ಪ ಕ್ಲಿನಿಕ್ಕೆಲ್ಲ ಹೋಗೋದಿತ್ತಲ್ಲ, ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ರಾಗಿ ಅಂಬ್ಲಿ ಮಾಡಿಬಿಡೋಣ, ಆಮೇಲೆ ಬೇಕಿದ್ರೆ ಏನನ್ನ ಮಾಡ್ಕೊಳ್ಳೋಣ. ಟೈಮ್ ಬೇರೆ ಆಗೋಗಿತ್ತು. ನಾನು 8 ಕಾಲಲ್ಲೇನೋ ಅಂಬ್ಲಿ ಮಾಡ್ತಾಯಿದ್ದಿದ್ದು, 9 ಗಂಟೆಗೆಲ್ಲ ಹೋಗಬೇಕಿತ್ತು ಕ್ಲಿನಿಕ್ಗೆ. ಹಾಗಾಗಿ ಈ ಕಡೆ ಒಂದು ಕಡೆ ಕಾಫಿಗಿಕ್ಕಿ ಹಾಗೆ ಅವ್ರಿಗೆಲ್ಲ ಹಾಲು, ಈ ಕಡೆ ಅಂಬ್ಲಿ ಮಾಡ್ತಾಯಿದ್ದೆ, ರಾಗಿ ಅಂಬ್ಲಿನ. ಇನ್ನು ನನಗಂತೂ ಈ ಅಂಬ್ಲಿ ಮಾಡಬೇಕಾದ್ರೆಲ್ಲ ನನಗೆ ನಮ್ಮ ಸ್ಕೂಲಲ್ಲಿ ನಮ್ಮ ಸ್ಕೂಲ್ದೊಂದು ಇನ್ಸಿಡೆಂಟ್ ಜ್ಞಾಪನ ಬರುತ್ತೆ. ನಾವೊಂದು ಕನ್ನಡ ಲೆಸನ್ ಮಾಡಬೇಕಾದ್ರೆ ಹೀಗೆ ನಮ್ಮ ಮ್ಯಾಮು ಕೇಳ್ತಾ ಇದ್ರು ಎಲ್ಲರಿಗೂ. ಮೇ ಬಿ 8th ಸ್ಟ್ಯಾಂಡರ್ಡ್ ಅನಿಸುತ್ತೆ ನಾನು ಆವಾಗ ಕೇಳ್ತಾಯಿದ್ರು, ಹಿಂಗೆ ರಾಗಿ ಅಂಬ್ಲಿ ಎಲ್ಲ ಯಾರಿಗೆ ಬರುತ್ತೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ನಾನಂತೂ ಮದುವೆಗಿಂತ ಮುಂಚೆ ಒಂದಿನಕ್ಕೆ ಹೋಗಿ ಅಡುಗೆ ಮನೇಲಿ ಅಡುಗೆ ಮಾಡಿದವಳಲ್ಲ. ಆದರೆ ನಮ್ಮಮ್ಮ ಮಾಡ್ತಿದ್ದನ್ನೆಲ್ಲ ನೋಡಿದ್ದೆ, ಆದರೆ ನಾನು ಮಾಡ್ತಾಯಿರಲಿಲ್ಲ ಅಷ್ಟೇ. ಆವತ್ತು ನಾನು ನಮ್ಮ ಮ್ಯಾಮ್ಗೆ ಹೇಳಿದ್ದೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಅವತ್ತು ನಮ್ಮ ಮ್ಯಾಮು ಅಂದ್ಬಿಟ್ಟು ಗೊತ್ತು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಕ್ಲ್ಯಾಪ್ಸ್ ಎಲ್ಲ ಮಾಡಿದರು. ನನಗೆ ಅದೇ ಜ್ಞಾಪನ ಬರುತ್ತೆ. ಬರೀ ಒಂದಿನಕ್ಕೆ ಮಾಡಿಲ್ಲ ಅಂದರೂ ಬರೀ ನೋಡಿಕೊಂಡು ಹೋಗಿ ಸ್ಟೋರಿ ಹೇಳಿದ್ನಲ್ಲ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ಅಂಬ್ಲಿಗೂ ಸಹ ಮಜ್ಜಿಗೆ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇನ್ನು ಬಾಡಿ ಎಲ್ಲ ಹೀಟ್ ಆಗಿದರೆ ಬೇಗ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಇವರು ಮೆಡಿಷನ್ ಎಲ್ಲ ತೊಗೊತಿದ್ದಾರಲ್ಲ, ಹಾಗಾಗಿ ಬಾಡಿ ಹೀಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಮಜ್ಜಿಗೆನೆಲ್ಲ ಹಾಕ್ಕೊಡ್ತೀನಿ. ಇನ್ನು ಅವ್ರಿಗೂ ಸಹ ಟೈಮ್ ಬೇರೆ ಆಗಿತ್ತಲ್ಲ, ಎಲ್ಲ ಬೇಗ ಅಂಬ್ಲಿ ಅವ್ರಿಗೂ ಕೊಟ್ಟು ನಾವು ಎಲ್ಲ ಕುಡಿದು ಹೊರಟ್ವಿ. ನಮ್ಮ ಬ್ರೂನೋಗೆ ಸ್ವಲ್ಪ ಡೌಟ್ ಬಂತು, ಇವರೆಲ್ಲ ಯಾಕೆ ಇಷ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ರೆಡಿ ಆಯ್ತಿದ್ದಾರೆ ಅಂದ್ಬಿಟ್ಟು. ಅವನು ಒಳಗೆ ಬಂದೇ ಕೂತ್ಕೊಂಡ್ಬಿಟ್ಟು ಎಲ್ಲೋ ಹೋಗ್ತಿದ್ದಾರೆ ಅಂದ್ಬಿಟ್ಟು. ಇನ್ನು ನಮ್ಮ ಪಾಪು ನಂದು ಸೆಲ್ಫಿ ಸ್ಟಿಕ್ಕು ಅವತ್ತು ಮಾರ್ನಿಂಗೇ ಕಟ್ಟಾಗೋಯ್ತು. ವೀಡಿಯೋ ಮಾಡಬೇಕಾದ್ರೆ ಅಂಬ್ಲಿ ಮಾಡಬೇಕಾದ್ರೇ ಕಟ್ಟಾಗೋಯ್ತು. ಅದನ್ನ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಇನ್ನು ಅವ್ರಿಗೂ ಸಹ ಎಲ್ಲ ಕೊಡಿಸಿ ರೆಡಿ ಮಾಡಿ ಇನ್ನೇನಿದ್ರು ಹೊರಡಬೇಕು. ಇನ್ನು ಹಾಗೆ ನಾವು ಹೊರಟ್ವಿ. ಇನ್ನು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ, ಟೈಮ್ ಬೇರೆ ಆಗೋಗಿತ್ತಲ್ಲ. ಇನ್ನು ಅಲ್ಲಿ ಹಾಸ್ಪಿಟಲಲ್ಲಿ ನನ್ನ ಮಗಳು ಸುಮ್ಮನೆ ಕೂರ್ತಿರ್ಲಿಲ್ಲ. ಆಚೆ ಹೋಗು, ಅದು ಮಾಡು, ತೀಟೆ ಇದು ಮಾಡ್ತಿದ್ಲು. ಆಮೇಲೆ ಇಲ್ಲೊಂದು ಹುಡುಗ ಬಂದಮೇಲೆ ಆ ಹುಡುಗನ ಜೊತೆ ಆಟ ಆಡ್ಕೊಂಡು ಇವಳೇ ಪಾಪು, ಆ ಹುಡುಗಂಗೆ ಪಾಪು ಥರ ಆಟ ಆಡಿಸ್ತಾಯಿದ್ಲು. ಇನ್ನು ಸರಿ ಅಂದ್ಬಿಟ್ಟು ಡಾಕ್ಟ್ರಿಗೆ ರಿಪೋರ್ಟ್ಸ್ನೆಲ್ಲ ತೋರಿಸ್ಕೊಂಡು ಬಂದ್ವಿ. ಅಪ್ಪ ಅಂದ ಗೈಸ್, ಇವಾಗ ಬಂದ್ವಿ ಮನೆಗೆ. ಟೈಮ್ ಬಂದು 12:30 ಆಗಿದೆ. ಇನ್ನು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಇವ್ರಿಗೆ ಸ್ವಲ್ಪ ಆಲ್ಮೋಸ್ಟ್ 2 months, ಇನ್ನು 1 ವಾರ ಹೋದರೆ 2 months ಆಗ್ತಾ ಬಂತು ಹುಷಾರು ತಪ್ಪಿ. ಹಾಗಾಗಿ ಸರಿ ಡಾಕ್ಟ್ರನ್ನೇ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಕಡೆ ತೋರಿಸಿದ್ವಿ. ಇವಾಗ ಹೋಗಿರೋ ಕಡೆ ಎಲ್ಲ ಸ್ವಲ್ಪ ಪರವಾಗಿಲ್ಲ, ಟ್ರೀಟ್ಮೆಂಟು ಚೆನ್ನಾಗಿ ಮಾಡ್ತಿದ್ದಾರೆ. ಹಾಗಾಗಿ ಇವಾಗ ಅಲ್ಲಿ ಹೋಗಿದ್ವಿ. ತುಂಬ ಜನ ಇರ್ತಾರಲ್ಲಂತೂ. ಸಣ್ಣ ಕ್ಲಿನಿಕ್ಕೆ ಅದು, ಬಟ್ ಚೆನ್ನಾಗಿ ನೋಡ್ತಾರೆ. ತುಂಬ ಜನ ಇದ್ದರು. ಆಲ್ಮೋಸ್ಟ್ ಇವರು 3 days ಏನೋ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದರು. ಆವಾಗೂ ಸ್ವಲ್ಪ ತಲೆ ಸುಸ್ತು ಅಂತ ಅಂದ್ಬಿಟ್ಟು ನಿಂತರೆ ತಲೆ ಸುತ್ತು ಬರೋದು ಅವ್ರಿಗೆ, ಓಡಾಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಆವಾಗ ಒಂದು 2 days ಅಡ್ಮಿಂಟ್ ಮಾಡಿದ್ವಿ, 2-3 days. ಅದಾದಮೇಲೆ ಎಲ್ಲ ಹುಷಾರಾದರೂ ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ನೋವು ಶುರು ಆಯಿತು. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಬೇರೆ ಕಡೆ ತೋರಿಸೋಣ ಅಂತ ಹೇಳಿ ಸ್ಕ್ಯಾನಿಂಗು ಎಲ್ಲ ಮಾಡಿಸಿ ಇವಾಗೆಲ್ಲ ಬಂದ್ವಿ. ಇವಾಗ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಡಾಕ್ಟ್ರು. ಇನ್ನೊಂದು ಟೆಸ್ಟ್ ಇದೆ ಸ್ಕ್ಯಾನಿಂಗ್ದು, ಅದನ್ನು ಮಾಡಿಸಿ ಅಂತ ಹೇಳಿದ್ದಾರೆ. ಸ್ಕ್ಯಾನಿಂಗ್ ನೆನ್ನೆ ಮಾಡಿಸ್ಕೊಂಡು ಬಂದ್ವಿ. ಅದರಲ್ಲಿ ಎಲ್ಲ ನೋಡಿಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ದಾರೆ. ಇನ್ನು ಬ್ಲಡ್ ಟೆಸ್ಟ್ ಒಂದಿದೆ, ಅದು ಈವ್ನಿಂಗ್ ಬರುತ್ತೆ ರಿಪೋರ್ಟು. ಅದನ್ನು ತೊಗೊಂಡೋಗಿ ತೋರಿಸಿ ಆಮೇಲೆ ನೋಡ್ಬೇಕು ಮತ್ತೆ ಏನು ಹೇಳ್ತಾರೆ ಅಂತ. ಇನ್ನು ಹಾಗೆ ಇದು ನಮ್ಮ ಕತೆ.
ನಾನು ಲಾಸ್ಟ್ ವಿಡಿಯೋ ಮಾಡಿದ್ದು ಪಕ್ಷಕ್ಕೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನಮ್ಮ ನಾವು ಪಕ್ಷ ಮಾಡಿದ್ವಲ್ಲ ಅವತ್ತಿನ ದಿನ ಮಲಗ್ದವ್ರು, ಅವ್ರು ಹುಷಾರಿಲ್ದಂಗೆ. ಅವತ್ತಿನ ದಿನ ಪಕ್ಷ ಎಲ್ಲ ಆದಮೇಲೆ ನೈಟ್ ಜ್ವರ ಬಂದು ಮಲಗಿದ್ದು. ಅವ್ರು ಇದ್ದುವರೆಗೂ ಇನ್ನೂ ಹಾಸ್ಪಿಟ್ಲು ಅದು ಇದು ಓಡಾಡೋದೇ ಆಗಿದೆ. ಹಾಗಾಗಿ ನಾವು ವೀಡಿಯೋಸು ಏನೂ ಸಹ ನಾನು ಮಾಡೋಕ್ಕೂ ಆಗಿಲ್ಲ, ಏನೂ ಆಗಿಲ್ಲ. ಇನ್ನು ಸ್ವಲ್ಪ ನಾವು ಈ ಥರ ಎಲ್ಲ मी काय बोलत राहा ना, ऐकूच येताला नाही काही की. ಇನ್ನು ನಾವು ಈ ಆಲ್ಮೋಸ್ಟ್ ನಾವಂತೂ ಏನನ್ನ ಫಸ್ಟ್ ಹುಷಾರಿಲ್ಲ ಅಂದರೆ ಗೊತ್ತಲ್ಲ, ನಮ್ಮ ಇಂಡಿಯನ್ಸ್ ಎಲ್ಲ ದೇವರು ದಿನರು ಜಾಸ್ತಿ ಮಾಡೋದು. ಹಾಗಾಗಿ ನಾನು ದೇವ್ರಿಗೆಲ್ಲ ಹರಕೆ ಹೊತ್ಕೊಂಡು ಮನೆ ದೇವ್ರಿಗೂ ಹೋಗಿ ಬರೋಣ ಹುಷಾರಾದಮೇಲೆ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಹುಷಾರಾಗಿದ್ರು. ಇನ್ನೇನು ಆಫೀಸಿಗೆ ಹೋಗ್ಬೇಕಿತ್ತು ಮಂಡೆಯಿಂದ. ಆಫೀಸಿಗೆ ಸಹ ಹೋಗಿದ್ರು 2 ದಿನ. ಮಂಡೆಯಿಂದ ಇನ್ನೇನು ಆಫೀಸ್ಗೆ ಹೋಗಬೇಕು ಅಂದ್ಬಿಟ್ಟು ನಾನು ಅಷ್ಟೊತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಸೌದತ್ತಿಗೆಲ್ಲ ಹೋಗಿ ಮುಡಿ ಎಲ್ಲ ಕೊಟ್ಕೊಬಂದ್ವಿ ಇಬ್ರಿಗೂ. ಅಲ್ಲಿಂದ ಬಂದು ಸ್ವಲ್ಪ ಹೊರಗಡೆ ಫುಡ್ಡು ಎಲ್ಲ ತಿಂದರು. ಅದು ನೋಡಿದ್ರೆ ಹೊರಗಡೆ ಫುಡ್ಡು ಅವ್ರಿಗೆ ಆಗದೆ ಒಂಥರ ಇದಾಗ್ಬಿಟ್ಟು ಹೊಟ್ಟೆ ನೋವು ಶುರು ಆಗೋಗಿದೆ. ಆ ಹೊಟ್ಟೆ ನೋವು ಏನು ಮಾಡಿದ್ರು ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಇವಾಗ ಡಾಕ್ಟ್ರು ಔಟ್ಸೈಡ್ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ ಅವ್ರಿಗೆ. ಇನ್ನು ಇವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ನಿನ್ನೆ ಮತ್ತೆ ಇವತ್ತು ಹೋಗಿ ರಿಪೋರ್ಟ್ ತೋರಿಸ್ಬಂದು ಮತ್ತೆ ಈವ್ನಿಂಗ್ ಹೋಗಬೇಕು ಕ್ಲಿನಿಕ್ಕಿಗೆ. ರಿಪೋರ್ಟ್ ಬರುತ್ತೆ ಬ್ಲಡ್ ಟೆಸ್ಟು, ಅದೊಂದು ತೋರಿಸ್ಬೇಕು. ಇದಾಗಿತ್ತು ನಮ್ಮ ಲೈಫ್ ಅಪ್ಡೇಟ್. ಏನು ಬರೀ ಹುಷಾರಿಲ್ಲ ಅದೇ ಆಗೋಗ್ಬಿಟ್ಟಿದೆ 2 ಮಂತ್ಸಿಂದ. ಹಾಗಾಗಿ ನನಗೆ ವಿಡಿಯೋ ಮಾಡು ಇಂಟ್ರೆಸ್ಟು ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ನಾನು ಅವತ್ತು ನಮ್ಮ ಪಕ್ಷದ ದಿನ ಅವಾಗ ಲಾಸ್ಟ್ ವೀಡಿಯೋ ಮಾಡಿದ್ದಷ್ಟೇ, ಅದಾದಮೇಲೆ ವೀಡಿಯೋನೇ ಮಾಡಿಲ್ಲ. ನಾವು ಪೂಜೆ ಮಾಡಿದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಕ್ಕೊಂಡಿದ್ದೆ, ಆದರೂ ಅದನ್ನು ನಾನು ಎಡಿಟು ಮಾಡಲಿಲ್ಲ, ವೀಡಿಯೋ ಅಪ್ಲೋಡು ಮಾಡಲಿಲ್ಲ. ಸರಿ ಇರಲಿ ಅಂದ್ಬಿಟ್ಟು ನನಗೆ ಇದರಲ್ಲೇ ಆಯಿತು. ಈಗ ಸರಿ ಮತ್ತೆ ವ್ಲಾಗ್ಗಳನ್ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಮೇಲೆ ಹೋಗಬೇಕು, ಸ್ವಲ್ಪ ಮೇಲೋಗಿ ಮೇಲೆಲ್ಲ ತೊಳಿಬೇಕು. ಹೊರಗೆಲ್ಲ ಧೂಳಾಗೋಗಿದೆ ತುಂಬ. ನಮ್ಮಬ್ರೂ ಅಲ್ಲೆಲ್ಲ ಓಡಾಡ್ತಾನಲ್ಲ, ಹಾಗಾಗಿ ಅವನಿಗೂ ಸ್ವಲ್ಪ ಕಾಲೆಲ್ಲ ಧೂಳು ಅನಿಸುತ್ತೆ. ಮೇಲೋಗಿ ತೊಳಿಬೇಕು. ಬನ್ನಿ ಹಾಗೆ ಇವತ್ತಿನ ವೀಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ. ನಿದ್ದೆ ಬರ್ತಾ ಬೆಳಗ್ಗೆ ಅಂಬ್ಲಿ ಕುಡ್ಕೊಂಡು ಹೋಗಿದ್ವಲ್ಲ, ಇವರಿಬ್ಬರು ಏನು ಮಾಡಿದ್ರು, ಮಕ್ಳಿಗೂ ತಿನ್ನೋಕ್ಕೆ ಏನಾರ ತಿನ್ಕೊಂಡು ಹೋಗೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ಬರ್ತಾ ದೋಸೆ ತಿನ್ಕೊಂಡ್ಬಂದ್ವಿ. ದೋಸೆ ತಿಂದಮೇಲೆ ಯಾಕೋ ನಿದ್ದೆ ಬರ್ತಾಯಿದೆ ನನಗೆ. ನಾನು ಮಾರ್ನಿಂಗ್ 6 o'clock ಎದ್ದಿರೋದಲ್ಲ. ಕೆಲಸ ಮಾಡ್ತಿದ್ರೆ ಅಷ್ಟಲ್ಲ, ಇವಾಗ ಡೈಲಿ ಕೆಲಸ ಮಾಡ್ತೀವಲ್ಲ ಅಷ್ಟೇನು ಅನಿಸಲ್ಲ. ಇವತ್ತು ಹಾಸ್ಪಿಟ್ಲಲ್ಲಿ ಸುಮ್ಮನೆ ಕೂತು ನಿದ್ದೆ ಬರೋ ಥರ ಆಗೋಗಿದೆ. ಸರಿ ಅದಕ್ಕೆ ಇವಾಗ ಬಂದು ಬಟ್ಟೆ ಹಾಕಿದ್ನೆಲ್ಲ ಒಣಗಿ ಹಾಕಿಲ್ಲ. ಮೇಲೋಗಿ ಇವಾಗ ಬಟ್ಟೆ ಎಲ್ಲ ಒಣಗಾಕಿ ನೆಕ್ಸ್ಟ್ ಕೆಲಸ ನೋಡೋಣ. ಲೆಟ್ಸ್ ಗೋ ಕಮ್. ಇನ್ನು ನಾನು ಕೆಲಸ ಮಾಡೋಣ ಅಂತ ವಿಡಿಯೋದಲ್ಲಿ ಹೇಳಿದೆ. ಆಮೇಲೆ ನನ್ನ ಮಗಳಿಗೆ ನಿದ್ದೆ ಬಂದುಬಿಟ್ಟು ಅವಳು ಅಳ್ತಾಯಿದ್ಲು. ಇಬ್ಬರು ಕಿತ್ತಾಡ್ಕೊಂಡು ಅಳ್ತಾಯಿದ್ರು. ಅವಳು ಹಾಗೆ ಬಂದು ನನ್ನ ತೊಡೆ ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಲು. ಸರಿ ಅಂತ ಅಂದ್ಬಿಟ್ಟು ಅವಳನ್ನ ಮಲಗಿಸೋಕೆ ಹೋದವಳು. ನಾನು ಸಹ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಇನ್ನು ಟೈಮ್ ಆಗೋಗಿತ್ತು, 3:30 ಏನೋ ಆಗಿತ್ತು ಎದ್ದಾಗ. ಸರಿ ಅಂದ್ಬಿಟ್ಟು ಆಗ ಎದ್ದು ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ವೀಡಿಯೋ ಎಲ್ಲ ಏನೂ ಮಾಡಲಿಲ್ಲ. ಮಕ್ಕಳನ್ನೆಲ್ಲ ಕೆಳಗೆ ಬಿಟ್ಬಿಟ್ಟು ನಾನು ಮೇಲೋಗಿ ವೀಡಿಯೋನ ಮಾಡಿ ಮತ್ತು ಕೆಳಗೆ ಬಂದು ಸ್ನಾನ ಎಲ್ಲ ಮಾಡೋ ಅಷ್ಟೊತ್ತಿಗೆ ಮಂಜು ಅಕ್ಕ ಅವರು ಸಹ ಬಂದಿದ್ದರು ಈವ್ನಿಂಗು. ಇನ್ನು ಅವರು ಬಂದು ನಾವು ಎಲ್ಲ ಕಾಫಿ ಕುಡಿತಾ ಇದ್ವಿ. ಇನ್ನು ನಾವು ಮತ್ತೆ ಕ್ಲಿನಿಕ್ ಹೋಗೋದಿತ್ತು ಇವತ್ತು ಈವ್ನಿಂಗು. ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವಲ್ಲ, ಅದು ಕಲೆಕ್ಟ್ ಮಾಡ್ಕೊಳ್ಳೋಕೆ ರಿಪೋರ್ಟು. ಸರಿ ಅಂತ ಅಂದ್ಬಿಟ್ಟು ಅವರು ಸಹ ಆಮೇಲೆ ಹೊರಟರು. ಇನ್ನು ನಾವು ಇಬ್ಬರು ಒಟ್ಟಿಗೆ ಹೊರಟ್ವಿ. ಅವ್ರ ಮನೆಗೆ ಹೋದ್ರು, ನಾವು ಕ್ಲಿನಿಕ್ಕಿಗೆ ಹೋದ್ವಿ. ಇನ್ನು ನಮ್ಮ ಪಾಪು ಅವ್ರ ಹಿಂದೆ ಬಿದ್ಲು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಇನ್ನು ಸರಿ ಅಂತ ಅಂದ್ಬಿಟ್ಟು ಅವರು ಕರ್ಕೊಂಡೋದ್ರು. ಅವರು ಖುಷಿಯಿಂದ ಕಾಯ್ತಿರ್ತಾರೆ ಯಾವಾಗ ನಮ್ಮ ಮನೆಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಹಾಗೆ ನಮ್ಮ ಪಾಪುನು ಅವ್ರ ಜೊತೆ ಹೋದ್ಲು. ಫಸ್ಟ್ ನಮ್ಮ ಜೊತೆನೇ ಬಂದ್ಲು ಗಾಡೀಲಿ. ಆಮೇಲೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅತ್ತೆ ಅಂದ್ಕೊಂಡು ಅವ್ರ ಜೊತೆನೇ ಹೋದ್ಲು. ಸರಿ ಅಂತ ಅಂದ್ಬಿಟ್ಟು ನಾವು ಹೇಗೂ ಕ್ಲಿನಿಕ್ ಹೋಗ್ತಾ ಇದ್ವಲ್ಲ, ಇನ್ನು ಮತ್ತೆ ನಾಳೆ ಬರ್ತಿದ್ರು ಅವರು. ಹಾಗಾಗಿ ನಾಳೆ ಕರ್ಕೊಂಬನ್ನಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ಕೊಟ್ವಿ. ನಾವು ಕ್ಲಿನಿಕ್ಕೆಲ್ಲ ಹೋಗಿ ಬರೋ ಅಷ್ಟೊತ್ತು ನೈಟ್ 9:30 ಏನೋ ಆಯಿತು. ಇನ್ನು ನಾನು ವೀಡಿಯೋ ಸಹ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇನ್ನು ಊಟ ಮಾಡಿ ಅವೆಲ್ಲ
ಅಡುಗೆ ಮಾಡಿ ಊಟ ಮಾಡಿ ಮಲಗಿದ್ದೇ ಆಯಿತು ಟೈಮು. ಇನ್ನು ಬಿಗ್ ಬಾಸ್ ಬೇರೆ ಬರ್ತಿತ್ತಲ್ಲ ನೋಡಿಕೊಂಡು ಮಲಗಿದ್ವಿ. ಇನ್ನು ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಮತ್ತೆ ತುಂಬ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.